ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನಸ್ಸು ನಮ್ಮ ಸ್ನೇಹಿತ ಎಂದು ನಾವು ಭಾವಿಸುತ್ತೇವೆ. ಆದರೆ ಅದನ್ನು ನಿಯಂತ್ರಿಸದಿದ್ದರೆ ಅದು ನಮ್ಮನ್ನೇ ಕಚ್ಚುವ ಸರ್ಪವಾಗುತ್ತದೆ. ಈ ಸತ್ಯವನ್ನು ಬಸವಣ್ಣನವರು ಇಂದಿನ ವಚನದಲ್ಲಿ ಹೇಳುತ್ತಾರೆ. ಮಾನವನ ಜೀವನದಲ್ಲಿ ಮನಸ್ಸು ಬಹಳ ಮುಖ್ಯವಾದದ್ದು. ಆದರೆ ಅದು ಯಾವಾಗ ಯಾವ ದಿಕ್ಕಿಗೆ ತಿರುಗುತ್ತದೆ ಎಂಬುದು ನಮಗೆ ತಿಳಿಯುವುದಿಲ್ಲ. ಆದ್ದರಿಂದ ಮನಸ್ಸನ್ನು ಅರಿತು ನಿಯಂತ್ರಿಸುವುದು ಅತ್ಯಂತ ಅಗತ್ಯ. ಮನವೇ ಸರ್ಪ ತನು ಹೇಳಿಗೆ, ಹಾವಿನೊಡತಣ ಹುದುವಾಳಿಗೆ. ಇನ್ನಾವಾಗ ಕೊಂದಹುದೆಂದರಿಯೇ, ಇನ್ನಾವಾಗ ತಿಂದಹುದೆಂದರಿಯೇ. ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ, ಅದೇ ಗಾರುಡ ಕೂಡಲ ಸಂಗಮ ದೇವ. ಮನವೇ ಸರ್ಪ ತನು ಹೇಳಿಗೆ. ಮನಸ್ಸು ಸರ್ಪದಂತೆ, ದೇಹವು ಅದನ್ನು ಹಿಡಿದುಕೊಂಡಿರುವ ಬುಟ್ಟಿಯಂತೆ. ಅಂದರೆ ಸರ್ಪವನ್ನು ಬುಟ್ಟಿಯೊಳಗೆ ಇಟ್ಟುಕೊಂಡಿರುವಂತೆ ನಾವು ಮನಸ್ಸಿನೊಂದಿಗೆ ಬದುಕುತ್ತಿದ್ದೇವೆ ಎಂದರ್ಥ. ಹಾವಿನೊಡತಣ ಹುದುವಾಳಿಗೆ. ಹಾವನ್ನು ಹಿಡಿದುಕೊಂಡಿರುವ ಸ್ಥಿತಿ ಹೇಗಿರುತ್ತದೋ ಮನಸ್ಸಿನೊಂದಿಗೆ ನಮ್ಮ ಸ್ಥಿತಿಯೂ ಹಾಗೆಯೇ. ಯಾವಾಗ ಅದು ಹೊರಬಂದು ಕಚ್ಚುತ್ತದೆ ಎಂಬುದು ತಿಳಿಯದು. ಅಂದರೆ ಮನಸ್ಸು ಯಾವಾಗ ಏನು ಮಾಡುತ್ತದೆ ಎಂಬುದು ನಮಗೆ ಸಂಪೂರ್ಣವಾಗಿ ಗೊತ್ತಿರುವುದಿಲ್ಲ. ಇನ್ನಾವಾಗ ಕೊಂದಹುದೆಂದರಿಯೇ, ಈ ಸರ್ಪ ಯಾವಾಗ ನನ್ನನ್ನು ಕೊಲ್ಲುವುದೆಂದು ತಿಳಿಯದು. ಅದೇ ರೀತಿ ಮನಸ್ಸು ಯಾವಾಗ ತಪ್ಪು ನಿರ್ಧಾರಕ್ಕೆ ಒಯ್ಯುತ್ತದೆ ಎಂಬುದು ತಿಳಿಯದು. ಇನ್ನಾವಾಗ ತಿಂದಹುದೆಂದರಿಯೇ, ಈ ಸರ್ಪ ಯಾವಾಗ ಸಂಪೂರ್ಣವಾಗಿ ಹಾನಿ ಮಾಡುತ್ತದೆ ಎಂಬುದು ತಿಳಿಯದು. ಅಂದರೆ ಮನಸ್ಸು ಯಾವಾಗ ನಮ್ಮನ್ನು ಸಂಪೂರ್ಣವಾಗಿ ತಪ್ಪು ದಾರಿಯಲ್ಲಿ ತಳ್ಳುತ್ತದೆ ಎಂಬುದು ತಿಳಿಯದು. ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ, ಅದೇ ಗಾರುಡ ಕೂಡಲ ಸಂಗಮ ದೇವ. ಮನಸ್ಸನ್ನು ಸದಾ ನಿನ್ನ ಕಡೆಗೆ ತಿರುಗಿಸಿ ನಿನ್ನನ್ನು ನಿತ್ಯವಾಗಿ ಭಕ್ತಿಯಿಂದ ಆರಾಧಿಸಲು ಸಾಧ್ಯವಾದರೆ, ಓ ಕೂಡಲ ಸಂಗಮ ದೇವನೇ, ಅದೇ ಮನಸ್ಸಿನ ಸರ್ಪವನ್ನು ವಶಪಡಿಸುವ ಗಾರುಡನಂತೆ ಆಗುತ್ತದೆ. ಅಂದರೆ ದೇವರ ನೆನಪು ಮತ್ತು ಭಕ್ತಿಯೇ ಮನಸ್ಸನ್ನು ನಿಯಂತ್ರಿಸುವ ಶಕ್ತಿ. ನಿಯಂತ್ರಣವಿಲ್ಲದ ಮನಸ್ಸು ಅಪಾಯಕರ, ನಿಯಂತ್ರಿತ ಮನಸ್ಸು ಮುಕ್ತಿಯ ದಾರಿ. ಮನಸ್ಸು ಸ್ವಭಾವತಃ ಚಂಚಲ ಮತ್ತು ಅಪಾಯಕರ. ಅದನ್ನು ಬಲವಂತದಿಂದ ಹಿಡಿಯಲು ಸಾಧ್ಯವಿಲ್ಲ. ಆದರೆ ದೇವರ ಕಡೆ ತಿರುಗಿಸಿದಾಗ ಅದೇ ಮನಸ್ಸನ್ನು ನಿಯಂತ್ರಣಕ್ಕೆ ತರಬಹುದು. ಕೂಡಲ ಸಂಗಮ ದೇವನಿಗೆ ಶರಣು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.